ಹೇಗೋ ನಿಂತಿದೆಯೋ, ಈ ಭೂಮಂಡಲದಲ್ಲಿ ಭರತ ಚಕ್ರವರ್ತಿಗೆ ಸೂಚಕವಾದ ಈ ಚಕ್ರರಥವು ಹೀಗೆ ಅಯೋಧ್ಯ ಪಟ್ಟಣದ ಹೊರಭಾಗದಲ್ಲಿ ನಿಂತಿರುವುದಕ್ಕೆ ಕಾರಣವೇನು? ದೇಶ ದೇಶಗಳನ್ನು ಸುತ್ತಿ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಬಂದ ಭರತ ಚಕ್ರವರ್ತಿಯ ರಾಜಧಾನಿ ಒಳಗೆ ಹೋಗದೆ ನಿಂತು ಬಿಟ್ಟಿತಲ್ಲ. ಶತ್ರುಗಳನ್ನು ಕೊಂದು ಮುಗಿಸಿದ ಚಕ್ರ, ಜಗತ್ತಿನ ವೀರರನ್ನು ಭಯಚಕಿತರನ್ನಾಗಿಸಿದ ಚಕ್ರ, ದಶ ದಿಕ್ಕುಗಳನ್ನು ಸೋಲಿಸಿದ ಚಕ್ರ, ಇಡೀ ಭೂಮಂಡಲವೇ ನಮ್ರವಾಗಿ ಬಾಗುವಂತೆ ಮಾಡಿದ ಈ ಚಕ್ರರಥವು ಹೀಗೆ ನಿಂತು ಬಿಟ್ಟಿತಲ್ಲ. ಪುರೋಹಿತರತ್ನರೇ, ಜಯ ಜಯ ಚಕ್ರೇಶ್ವರ. ಹೇ ಪುರೋಹಿತರತ್ನ, 14 ರತ್ನಗಳಲ್ಲಿ ಈ ಚಕ್ರರತ್ನಕ್ಕಿಂತ ಮಿಗಿಲಾದುದು ಯಾವುದಿದೆ ನಮಗೆ? ಮೂಡಣ, ಅಡುವನ, ತೆಂಕಣ ಮತ್ತು ಬೆಳ್ಳಿಯ ಬೆಟ್ಟದ 6 ಗುಹೆಗಳಲ್ಲಿ ಹೋಗುವಾಗ ಕೊಂಚವೂ ತೊಡರದೆ ಇದ್ದ ಈ ಚಕ್ರರತ್ನವು ಹೀಗೆ ಇಲ್ಲಿ ಅಯೋಧ್ಯಾಪುರದೊಳಗೆ ಹೋಗದೆ ನಿಂತಿರುವುದಕ್ಕೆ ಕಾರಣವೇನೋ? ಅಯ್ಯ ರಾಜಾದಿರಾಜನೇ, ಹೀಗೆ ಸ್ಥಗಿತವಾಗಿ ನಿಂತಿರುವ ಚಕ್ರರತ್ನವು ನಿನಗೆ ಹಗೆಗಳಿರುವುದನ್ನು ಸೂಚಿಸುತ್ತದೆ. ನಿನಗೆ ವೈರಿರಾಜರುಗಳು ಇಲ್ಲದಿದ್ದಲ್ಲಿ ಸೂರ್ಯನ ಬಿಂಬದಂತೆ ಪ್ರಜ್ವಲಿಸುವ ಈ ರತ್ನವು ಹೀಗೆ ನಿಂತಿರುತ್ತಿದ್ದೆ. ಅರಸನೇ, ಹೊರಗಿನ ವೈರಿಗಳನ್ನು ಸವರಿ ಹಾಕಲು ನಿನಗೆ ಇಷ್ಟು ದಿನ ಬೇಕಾಯ್ತು. ಇನ್ನು ಒಳಗಿನ ಒಳಪುಟ್ಟಿನ ಒಳ ಬಳಸಿನ ವೈರಿಗಳ ಕುರಿತು ಒಂದಷ್ಟು ಮರೆಮಾಚದೆ ತಿಳಿಸುವೆ. ಏನೋ ಎನ್ನ ಅನ್ವಯ ರಾಜಧಾನಿಯೊಳಗೆ ವೈರಿಗಳೇ? ಅಂತವರು ಯಾರಿದ್ದಾರೆ? ಹೌದು ರಾಜನ್, ನಿನ್ನ ಅನುಜರೆಲ್ಲರೂ ನಿನಗಿಂತ ಹೆಚ್ಚಿನ ಮಾನಾಭಿಮಾನವುಳ್ಳವರು. ಅವರು ನಿನಗೆ ಸ್ವಲ್ಪವೂ ಕೂಡ ಬಾಗುವವರಲ್ಲ. ಅದರಲ್ಲೂ ಶ್ರೇಷ್ಠನು ಪರಾಕ್ರಮಿಯೂ ಆದ ತನ್ನ ಭುಜಬಲದ ಹೆಚ್ಚುಗಾರಿಕೆಯನ್ನು ಮೆರೆದು ತೋರುವ ಆ ಬಾಹುಬಲಿಯಂತೂ ಮೊದಲೇ ಬಾಗುವನಲ್ಲ. ಆದಿಬ್ರಹ್ಮನಾದ ಋಷಭನಾಥರು ಕೊಟ್ಟಿರುವ ಈ ಭೂಮಿಗೆ ನಾನು ಒಡೆಯನಾಗಿದ್ದೇನೆ. ಆ ಭರತನ ಅರಸುತನವು ಎಷ್ಟು ಹಿರಿದಾದುದರೇನು ಎಂಬ ಮದವು ಬಾಹುಬಲಿಗಳು ಜನಿಸಿ ಸೊಕ್ಕಿದ್ದಾನೆ. ಏನೋ ಹೀಗೆ ಮದದಿಂದ ಬೆರೆಯುವರೆ? ನನ್ನ ತಮ್ಮಂದಿರರೇ ನನ್ನ ರಾಜ್ಯಾಧಿಕಾರದ ವ್ಯಾಪ್ತಿಯೊಳಗಿಲ್ಲವೇ? ಬೇಗನೆ ಅವರ ಮದವನ್ನು ರಣದೊಳಗೆ ಮುರಿಯುವೆನು. ಭರತೇಶ್ವರ ಚಕ್ರವರ್ತಿ ನೀವಲ್ಲದೆ ಮತ್ತೋರ್ವ ತೇಜಸ್ವಿ ಪುರುಷ ಯಾರಿಲ್ಲ. ಆದ್ದರಿಂದ ಆ ನಿನ್ನ ತಮ್ಮಂದಿರರಿಗೆ ನಿನ್ನ ಕುರಿತಾದ ಭಯ ಭಕ್ತಿ ಇರುವುದಾದರೆ ನಿನ್ನ ಆಸ್ಥಾನದಲ್ಲಿ ಪ್ರವೇಶಿಸಲಿ, ನಿನ್ನ ಪಾದಾಂಬರಕ್ಕೆ ಎರಗಲಿ. ಇಲ್ಲವಾದರೆ ಪುರ ಪರಮೇಶ್ವರನ ಪಾದಕ್ಕೆರಗಿ ಕಾಡನ್ನು ಹೊಕ್ಕು ತಪವನ್ನಾಚರಿಸಲಿ. ಇದಲ್ಲದೆ ಬೇರೆ ಅವಕಾಶವಿಲ್ಲವೆಂದು ಶಾಸನ ಹೊರಡಿಸು ಚಕ್ರೇಶ್ವರ. ಆಗಲಿ ಭೂತ. ನನ್ನ ತಮ್ಮಂದಿರರಿಗೆ ಹೀಗೆಂದು ಹೇಳು, ನನಗೊಬ್ಬನಿಗೆ ಉಪಭೋಗ್ಯಕ್ಕೆ ಈ ಹೊಸ ಸಾಮ್ರಾಜ್ಯವು ಹಿರಿಯನೆಂದರೆ ತಂದೆಯ ಸಮಾನನೆಂಬ ನಿಮ್ಮ ಕೊಂಡಾಟದ ವಿನಯವು ಸಾಲುವುದಿಲ್ಲ. ನಿಮ್ಮಲ್ಲಿ ವಿನಯವಿರುವುದಾದರೆ ಇಗೋ ಈ ಶಾಸನವನ್ನು ನೆತ್ತಿಯೊಳ ಹೊತ್ತು ಬಂದೆರಗಿ ಚಕ್ರೇಶನ ಪಾದಾಪ್ತಿಯಲ್ಲಿ ಎಂದು ಭಿನ್ನಯಿಸು. ಹೋಗು. ಅಪ್ಪಣೆ. ಎಷ್ಟೊಂದು ರಾಜರುಗಳು ಎರಗಿ ನಮಸ್ಕರಿಸಿದರೆ ಏನು ಬಂದ ಹಾಗಾಯಿತು? ಬಾಹುಬಲಿಯು ನನ್ನ ಅಧಿಕಾರದಿಂದ ಹೊರಗಿರುವನೆ. ಬಾಹುಬಲಿಯ ರಾಜಧಾನಿ ನನ್ನ ಅಧಿಕಾರದಿಂದ ಹೊರಗಿರುವುದೇ. ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಇಷ್ಟೆಲ್ಲ ಭೂಮಂಡಲವನ್ನು ಜಯಿಸುವುದು ಯಾವ ಕಾರಣಕ್ಕಾಗಿ? ಆ ಬಾಹುಬಲಿಯ ಬಗ್ಗೆ ಏನು ಹೇಳುವುದು ಚಕ್ರೇಶ್ವರ? ಸುಭಟ, ಸಮರ ಸಂಘಟ್ಟದ ಗರ್ವಿ, ವಿದ್ವಂಸನ ಕೇಳಿಗಾಗಿ
ಹಾ ತೊರೆಯುವ ದುರ್ಮದ ಅವನಲ್ಲಿದೆ. ಆ ಸೊಕ್ಕನ್ನದೇನು ಹೇಳುವುದು ಚಕ್ರೇಶ್ವರ? ನಿನ್ನ ತಮ್ಮಂದಿರಲ್ಲಿಯೇ ಶ್ರೇಷ್ಠನೆಂದು ಹೆಸರು ಪಡೆದ ನಿನಗೆ ತಲೆಬಾಗುವನೇ? ನಾನು ನೀನೆಂಬ ಶೌರ್ಯದ ಮನದಿಂದ ಮುನ್ನುಗ್ಗಿ ಬಂದ ರಾಜರುಗಳ ಗತಿ ಏನಾಯಿತೆಂದು ಹೂವದೇಗೆ ಹೇಳುವುದು? 6 ದಿಕ್ಕುಗಳಲ್ಲಿನ ವೀರರು, ಶೂರರು, ಭಟರು, ಉತ್ಪಟರು, ಅರವತಿ ಅರಸರು ಅವರಿವರೆನ್ನದೇ ನನ್ನೆದುರು ಸೆನಿಸಿದರು. ಚಕ್ರವಾವುದು ಚಕ್ರೇಶ್ವರನಿಗೆ ಎದುರಾಗಿ ಸೆನಿಸಿದರು. ಆದುದೇನು? ಈ ಭೂಮಂಡಲವನ್ನೇ ಜಯಿಸಿದೆ. ಚಕ್ರೇಶ್ವರನಾದೆ. ನಿನ್ನ ಒಂದೋಲೆಗೆ ತೀರುವುದಿದು. ಅದೇನು ಮತ್ತೆ ನುಡಿಯುವುದು ಚಕ್ರೇಶ್ವರ? ಜಯ ಜಯ ಚಕ್ರೇಶ್ವರ. ಏನಾಯಿತು? ಚಕ್ರೇಶ್ವರ, ನಿನ್ನ ಅನುಜರು ನೀನು ಕಳುಹಿದ ಆದೇಶವನ್ನು ಮನಸ್ಸು ಕೊಟ್ಟು ಕೇಳಿಸಿಕೊಂಡರು. ಅನಂತರದೊಳ್ ಅವರೊಳಗೆ ಸಮಾಲೋಚಿಸಿ ಹೇಳಿದರು, ಮಾನಭಂಗ ಬರುವುದಾದರೆ ಬರುವ ಅರಸುತನವು ಹೆಚ್ಚಿನದಲ್ಲ ಎಂದು ಗುರುವಿನ ಮಕ್ಕಳು ಶ್ರೇಷ್ಠವಾದ ತಪಸ್ಸಾಚರಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಏನು 100 ಜನ ತಪೋನಿರತರಾದರೆ? ಹೌದು, ಆ ರಾಜಹಂಸರು ಆದಿತೀರ್ಥಂಕರನ ಸಮವರಸಣ ಎಂಬ ಸರೋವರದಲ್ಲಿ ತಪೋನಿರತರಾದರು. ಫಲ ಫಲ. ನನಗೆ ತಮ್ಮಂದಿರರಾಗಿಯೂ ಅವರೆಲ್ಲರೂ ನನಗೆ ತಲೆಬಾಗದೆ ಆದಿದೇವನಿಗೆ ತಲೆಬಾಗಿದರು. ಒಪ್ಪತಕ್ಕದ್ದು ಫಲ. ಇಕ್ಷ್ವಾಕು ವಂಶದ ಪುರಾಣ ಪುರುಷರ ಸಾಲಿಗೆ ಸೇರಿದರು ಎನ್ನನುಚರರು. ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠನಾದ ಈ ಬಾಹುಬಲಿಯನ್ನು ಹೇಗೆ ತಲೆಬಾಗುವಂತೆ ಮಾಡುವುದು? ಮೊದಲು ಸಾಮೋಪಾಯದಿಂದ ಪ್ರಯತ್ನಿಸಿದರಾಯಿತು. ಶರಣು ಬಾರದಿದ್ದಲ್ಲಿ ದಂಡೋಪಾಯವಿರುವುದಲ್ಲ. ಸಂಧಿ ವಿಗ್ರಹೇ. ಚಕ್ರೇಶ್ವರ, ಹೇ ಪುರೋಹಿತ ರತ್ನ, ಬಾಹುಬಲಿಗೆ ಶಾಸನವನ್ನು ವಿಶದವಾಗಿ ತಿಳಿಸಿ ಚತುರತೆಯನ್ನು ಮೆರೆದು ಅವನನ್ನು ಶರಣು ಬರುವಂತೆ ಮಾಡು. ಅಪ್ಪನೇ. ಅಯೋಧ್ಯಾಪುರದ ಭೂಪಾಲನು ಹೇಗಿದ್ದಾನೆ? ಚಕ್ರೇಶನ ದಿಗ್ವಿಜಯವು ಹೇಗಾಯಿತು? ಅಣ್ಣನು ಅಡಿಯಿಟ್ಟ ಎಳೆಗಳಲ್ಲಿ ಅರಸರೆಲ್ಲರೂ ಸೋತು ಶರಣು ಬಂದರೆಂದು ದಿಕ್ಕುಗಳ ನಡುವಿನ ಭಾಗಗಳು ಗಳಗಳನೆ ನಡಗಿದವು ಎಂಬುದಾಗಿ ಇಡೀ ಭೂಮಂಡಲವೇ ಆತನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿರುವುದನ್ನು ಕೇಳಿ ಸಂತೋಷ ಪಡುತ್ತಿದ್ದೇನೆ. ಇನ್ನೂ ಏನಾದರೂ ತೊಂದರೆಗಳುಂಟೆ? ಇಲ್ಲವೋ ಹೇಳಯ್ಯ ಸಂಧಿ ವಿಗ್ರಹಿ. ಅಯ್ಯ, ಮಾನವರು ಸುರರು ಅಸುರರು ಗಂಧರ್ವರನ್ನೆಲ್ಲ ವಿಧೇಯರನ್ನಾಗಿ ಪರಿವರ್ತಿಸಿಕೊಂಡ ನಾ ಚಕ್ರೇಶ ಪ್ರತಿಭಟಿಸಿ ತಡೆಯೊಡ್ಡಿದ ಶತ್ರುಗಳನ್ನು
ನವ ನಿಧಿಗಳೆಲ್ಲವೂ ಸೇರಿಕೊಂಡು ಸದಾ ಹೊಸದನ್ನಾಗಿ ಮಾಡಿವೆ. ಶಾಸನದೊಳಗೆ ಏನಿದೆ ಎಂಬುದನ್ನು ತಿಳಿಸು ಸಂಧಿಕಾರ. ದೇವ, ಶಾಸನದ ಲೇಖವು ಇಂತಿದೆ. ಇರಲಿ, ಅಣ್ಣನು ಏನು ಹೇಳಿ ಕಳಿಸಿದ್ದಾನೆ ತಿಳಿಸು ಸಂಧಿ ವಿಗ್ರಹಿ. ದೇವ, ನನ್ನ ಪ್ರೀತಿಯ ತಮ್ಮನಿಲ್ಲದೆ ಇಷ್ಟೊಂದು ಸಾಮ್ರಾಜ್ಯವು ಕೂಡ ವ್ಯರ್ಥವೇ ಸರಿ. ಆತನು ಮೊದಲು ಬಂದು ನಮಸ್ಕರಿಸದಿದ್ದರೆ ಬೇರಾರು ಬಂದು ಕಾಲಿಗೆರಗಿದರು ಅದು ಅಂತಹ ಮಹತ್ವದ್ದೇನಲ್ಲವೆಂದು ತಾವು ಶರಣು ಬರುವಿರೆಂಬ ಅಚಲ ನಂಬಿಕೆಯಿಂದ ನನ್ನನ್ನು ಈ ಕೆಲಸಕ್ಕೆ ಕರೆಯುತ್ತಾನೆ. ಮೊದಲು ಸಾಮೋಪಾಯದ ಮಾತಿನ ಹಂಬಲದಲ್ಲಿ ನನ್ನನ್ನು ತೇರಿಸಿ ನುಡಿದು ವೇದೋಪಾಯದ ಮಾತುಗಳನ್ನಾಡಿದ ಬಳಿಕ ದಂಡೋಪಾಯದ ತಂತ್ರವಿದು ಯಮಗೆ ತಿಳಿಯಲಾರದೆ ನೀನು ನಿನ್ನ ರಾಜನ ದಿಗ್ವಿಜಯದ ಪರಿಯನ್ನು ಹೊಗಳುವ ರೀತಿಗೆ ನಾವು ಮೂರ್ಛೆ ಹೋಗುತ್ತೇವೆಂದು ಭಾವಿಸಿದೆಯಾ? ಚಕ್ರವನ್ನು ಮುಂದಿಟ್ಟುಕೊಂಡು ಹಿರಿದು ತಂದಿರುವುದನ್ನು ನಾನೇನು ಬಣ್ಣಿಸುತ್ತೀಯ? ಬಿಕ್ಕೆ ಬೇಡಿ ಸರದಿ ಪ್ರಕಾರ ಹಲವು ರಾಜ್ಯಗಳನ್ನು ಪಡೆದು ತಂದಿರುವುದನ್ನು ಅದೇನು ದೊಡ್ಡದೆಂದು ಹಾಡಿ ಹೊಗಳುತ್ತಿರುವೆ. ಒಳಗಿನ ಗುಟ್ಟನ್ನು ನಾವು ತಿಳಿಯದವರೇ. ಭೂಮಂಡಲದಲ್ಲಿ ಕುಲಾಲ ಚಕ್ರವು ತಿರುಗುವಂತೆ ಚಕ್ರರತ್ನವು ತಿರುಗುತ್ತಾ ಹೋದಂತೆ ನಿನ್ನ ಅರಸನು ಅದರ ಹಿಂದಿನಿಂದ ಅಲೆದು ಕುಲಧರರಾದ ಮನುಗಳ ವಂಶಕ್ಕೆ ಅಪಕೀರ್ತಿಯನ್ನು ತಂದಿರುವನು. ಭರತನು ಬಾಹುಬಲಿಯು ಗುರುದೇವನ ಮಕ್ಕಳು ಎಂದಾದ ಮೇಲೆ ಸರಿದೊರೆಗೆ ಹೋಲಿಕೆಗೆ ಯಾರಾಳವು ಎಷ್ಟೆಂಬುದನ್ನು ತಿಳಿದಿಲ್ಲ. ಅದನ್ನು ತೂಗಿ ನೋಡಲು ನನ್ನ ಬಾಹುದಂಡವು ತೂಗುವ ತಕ್ಕಡಿಯ ದಂಡವಾಗಿತ್ತು. ನಿನ್ನ ಹೆಸರಾಂತ 6 ದಿಕ್ಕುಗಳನ್ನು ಜಯಿಸಿದವ ಅಖಂಡ ಪ್ರತಾಪನೆಂದು ಪ್ರಖ್ಯಾತನಾಗಿರುವ ನಿನ್ನ ರಾಜನಿಗೆ ಹೇಳು, 6 ಬಗೆಯ ಸೈನ್ಯವನ್ನು ಕೂಡಿಕೊಂಡು ಯುದ್ಧ ಸಂಭ್ರಮದಲ್ಲಿ ಸಮರ್ಥರಾಗಿ ಪ್ರಾಣ ಪ್ರಿಯರಾದ ಹೆಂಡತಿ ಮಕ್ಕಳು ಸಂಪತ್ತುಗಳಲ್ಲಿ ಮನಸ್ಸು ಮಾಡದೆ ರಣರಂಗಕ್ಕೆ ಬಂದು ಸನ್ನದ್ಧರಾಗಲು ಹೇಳು. ಕಾಳಗದ ಹೊರಗಲ್ಲಿನಲ್ಲಿ ಯಾರ ಯೋಗ್ಯತೆ ಎಷ್ಟೆಂಬುದನ್ನು ನೀನೇ ಕಾಣುವೆ. ಹೋಗುವುದಿಲ್ಲ.
ಕೊಡುವೆನು. ಕುಮಾರನೇ, ಬಾಹುಬಲಿ ಕುಮಾರನೇ, ಈ ನಿನ್ನ ಭುಜಬಲದ ಆಳವನ್ನು ಹೆಚ್ಚಳವನ್ನು ಬಿಟ್ಟು ಬಿಡಬೇಕು. ಬಲಹೀನನನ್ನು ಬಲಯುತನಾದವನು ಮೆಟ್ಟಿ ತಾನುಳಿದುಕೊಂಡೆಂಬ ಅಪಕೀರ್ತಿಯು ತಪ್ಪುವುದಿಲ್ಲ. ಧರ್ಮಯುದ್ಧದಲ್ಲಿಯೇ ಹೋರಾಟ ಮಾಡಿರಿ. ದೃಷ್ಟಿಯುದ್ಧ, ಜಲಯುದ್ಧ, ಮಲೆ ತಡೆದರೆ ಜಯವನ್ನು ಕೈಗೊಳ್ಳಬೇಕು. ಮನುಷ್ಯರಾದವರು ನನ್ನ ಈ ಚತುರಂಗ ಸೈನ್ಯವನ್ನು ಯಾರು ತಾನೇ ಎದುರಿಸುತ್ತಾರೆ ಎಂಬ ನಿಮ್ಮ ಅರಸನ ಗರ್ವದ ಸೊಕ್ಕನ್ನು, ಅಹಂಕಾರದ ಬಿಸಿಯನ್ನು ತಣ್ಣಗಾಗಿಸಿದ ಮೇಲೆ ಧರ್ಮಯುದ್ಧ. ಅಯ್ಯ ರಾಜಾದಿರಾಜನೇ, ಕೆಡುಕಿನ ಈ ದುರಾಗ್ರಹವನ್ನು ಬಿಟ್ಟು ಬಿಡಬೇಕು. ಪ್ರಸನ್ನವೂ ಗಂಭೀರವೂ ಆದ ಮನವುಳ್ಳವನಾಗಿ ಈ ಮಂತ್ರಿಗಳ ಮಾತನ್ನು ಮನವಿಟ್ಟು ಕೇಳಬೇಕು. ದಯಮಾಡಿ ಜೀವ ಸಂಕುಲವ ಉಳಿಸಿಕೊಡಬೇಕು. ಬಲಾಬಲದ ಪರೀಕ್ಷೆ ನಡೆಯಬೇಕಾದುದು ನಿಮ್ಮಿಬ್ಬರಲ್ಲಿಯೇ. ಆದ್ದರಿಂದ ಧರ್ಮಯುದ್ಧವನ್ನು ಕೈಗೊಂಡು ಭೂಮಂಡಲವನ್ನು ರಕ್ಷಿಸಿರಿ. ಆಯ್ತು, ನಿಮ್ಮಿಚ್ಛೆ. ಅಯ್ಯ, ನಿಮ್ಮಪ್ಪಣೆಯಾಗಬೇಕು. ಆಗಲೇ. ಗುರುವಿನ ಮಕ್ಕಳು ಧರ್ಮಯುದ್ಧಕ್ಕೆ ಒಪ್ಪಿದ್ದಾರೆ. ಆನಂದ ಬೇರಿಯನ್ನು ನುಡಿಸಿರಿ. ಆನಂದ ಬೇರಿಯನ್ನು ನುಡಿಸಿರಿ. ಮೊದಲಿಗೆ ದೃಷ್ಟಿಯುದ್ಧ. ಅದೇನು ದೃಷ್ಟಿಯ ಸೆಳೆತ? ದೃಷ್ಟಿಯುದ್ಧ ಮುಗಿದು ಜಲಯುದ್ಧಕ್ಕೆ ಅಣಿಯಾಗೋ. ಕುಮಾರರಿಬ್ಬರು ಮದವೇರಿದ ಗಜದಂತೆ ನೀರೊಳಗೆ ಹೋದರಲ್ಲ, ತಳುಕಿದರು ನೀರನ್ನು. ಪಂಚಾಚಾರ್ಯರಿಗೆ ನಮಿಸಿದರು ಕುಮಾರರು. ನಮೋ ನೋರ್ವೆ ಸೋಮನಂ.
ರಾಜ್ಯಗೆ ಅಧಿಪತಿ ನನಗೆ ಹಿರಿಯಣ್ಣನು ಚಕ್ರವರ್ತಿ ಮಹಿಮಾಕರನು ಇಂತಿವನ ಶಕ್ತಿಗುಂದುವಂತೆ ಮಾಡುವುದೇ ಅಥವಾ ಇವನ ಘನತೆ ಕುಗ್ಗುವಂತೆ ಇವನನ್ನು ನೆಲಕ್ಕೆ ಕುಕ್ಕಿ ಮುಖಭಂಗ ಮಾಡಲೇ ಬೇಡ ಬೇಡ. ಕೊನೆಯ ಜನ್ಮದ ಶರೀರವುಳ್ಳವನು ಪುರ ಪರಮೇಶ್ವರನ ಮಗನು ಚಕ್ರವರ್ತಿಯಾದವನಿಗೆ ಹೀಗೆ ಕಾಲನ ವಿಲಾಸದಿಂದಾಗಿ ಅವಮಾನವಾಯಿತೆ. ಹೌದು, ಇದು ಅವಮಾನವೇ. ಹೋಗು ಚಕ್ರವೇ, ಹೋಗು. ಭುಜ ಬಲಿಯತ್ತ ಹೋಗು. ಸರಿದು ಚಕ್ರವು ಮೆಲ್ಲ ಮೆಲ್ಲನೆ ಭರತನ ಆಜ್ಞೆಗನುಸಾರ ಸುತ್ತು ಹಾಕಿತು ಸೋಲಿನ ಸೋಲನು ನೆನೆದು ಬಾಹುಬಲಿಗೆ ಎಡಕಾಗಿಸುತ್ತೆ ಬಲಕ್ಕೆ ಬಂದು ನಿಂತು ಸರಿತು ಚಕ್ರವು ಮೆಲ್ಲ ಮೆಲ್ಲನೆ. ಸಾಹಸ ರಸಿಕನೇ ನಾನು, ಹೊರದೇಶನು. ಈ ಸಾಹಸವನ್ನು ನನ್ನಲ್ಲಿಯೂ ಮಾಡಿಬಿಟ್ಟನು. ಅನುಕೂಲದಲ್ಲಿ ತಿಲಕಪ್ರಾಯನಾದ ಭರತೇಶನನ್ನು ಹೀಗೆ ದುರ್ಬಲನನ್ನಾಗಿಸುವುದೇ ಪಾತಕಿಯಾದ ರಾಜ್ಯಲಕ್ಷ್ಮಿಯಲ್ಲಿ ಅತಿಯಾಗಿ ಮೋಹಿಸಿದವನು ಈತನೇ, ಈ ಭರತನೇ. ನಾನು ನಾಶವನ್ನು ಬಯಸುವುದಿಲ್ಲ. ಈ ಕೂಡಲೇ ಜೈನ ಮುನಿ ದೀಕ್ಷೆಯನ್ನು ಸ್ವೀಕರಿಸಿ ಸಮಸ್ತ ಸುರ ಸಮುದಾಯವನ್ನು ದೇವಾನುದೇವತೆಗಳನ್ನು ಒಲಿಸಿಕೊಳ್ಳುವೆನು. ವೈಭವ ವಿಭ್ರಮೆಗಳ ಹಿಂದೆ ಸುತ್ತಾಡುವ ಚಂಚಲೆಯೂ ಮನೋಹರಿಯೂ ಆದ ಈ ರಾಜ್ಯಲಕ್ಷ್ಮಿಯನ್ನು ತಂದೆಯು ಕೊಟ್ಟಂತಹ
ಈ ಭೂಲಲನೆಯನ್ನು ಸಕಲ ಐಸಿರಿಯನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಇದೆಲ್ಲವೂ ನೀನೊಲಿದು ಪ್ರೀತಿಸಿದ್ದು ನಿನಗೆ ಇರಲಿ. ಅಗ್ರಜನೇ, ನಿನ್ನ ಮಾತನ್ನು ನಾನು ಸಹನೆಯಿಂದ ಕೇಳಿಸಿಕೊಳ್ಳದೆ ನಿನ್ನಲ್ಲಿ ಅಸಹನೆಯನ್ನು ತೋರಿದ್ದೇನೆ. ಈ ದೋಷವನ್ನು ನಾನು ತಪಸ್ಸಿನಲ್ಲಿ ಕಳೆದುಕೊಳ್ಳುವೆನು. ಬಿಡು, ನಿನಗೆ ಈಗಾದ ದೋಷವನ್ನು ಬಿಟ್ಟು ಬಿಡು. ಈ ನಿನ್ನ ತಮ್ಮನ ಕೆಟ್ಟ ನಡತೆಯನ್ನು ಮನ್ನಿಸಿ ಬಿಡು. ಇದೇನು ಮಾಡಿದೆನು ನಾನು ನನ್ನ ತಮ್ಮನೊಂದಿಗೆ? ಇಷ್ಟೆಲ್ಲ ಸಾಮ್ರಾಜ್ಯವನ್ನು ನಾನದು ಯಾರಿಗೆಂದು ಮೆರೆದು ಪ್ರದರ್ಶಿಸಲಿ? ಭುಜಬಲಿ, ಮನುಕುಲಕ್ಕೆ ನೀನೊಬ್ಬನೇ ತಮ್ಮನಾಗುವುದಿದ್ದೀಯ. ಈಗ ನೀನು ಕೂಡ ತಪವನಕ್ಕೆ ಹೋಗುವುದು ಬೇಡ. ನೀನು ಕೂಡ ತಪವನಕ್ಕೆ ಹೋಗುವುದು ಬೇಡ. ನಿಜದ ನೆಲೆಯಿದು ಈ ಜಗದ ಪ್ರೇಮವು, ತಮ್ಮನು ಸೋತನು ಅಣ್ಣನಿಗೆ ಕರುಣೆಯಲ್ಲಿ ಅಳುವ ಅಣ್ಣನ ಕಣ್ಗಳು ತಮ್ಮನ ಪಾದವ ತೊಳೆದವು. ಅಳುತ್ತಿದ್ದ ತಮ್ಮನ ಕಣ್ಣೀರು ಅಣ್ಣನಿಗೆ ರಾಜ್ಯಾಭಿಷೇಕವ ಮಾಡಿದವು. ಅಣ್ಣನಿಗೆ ರಾಜ್ಯಾಭಿಷೇಕವ ಮಾಡಿದವು. ಹೇಳಣ್ಣ, ಹೇಳು. ನಾನು ನಿಲ್ಲುವವನಲ್ಲ. ನನ್ನ ಮಗನಾದ ಮಹಾಬಲಿಯನ್ನು ರಾಜ್ಯ ಪದವಿಗೆ ನಿಲ್ಲಿಸು. ನಾನು ತಪಕ್ಕೆ ಹೊರಡುವೆನು. ಕೇಡಿಲ್ಲದ ಕೇಡಿಲ್ಲದ ಅರ್ಪಿತರಾದ ದುರಿತ ಪಾಪಗಳ ಸೋಲಿಸುವ ರಾಜ ತೀರಿಯ ಪಡೆದ ನಾನಿ ತೀರ್ಥಂಕರ ಸಭೆಗೆ, ಪಡೆದ ನಾನಿ ತೀರ್ಥಂಕರ ಸಭೆಗೆ, ದೀಕ್ಷೆಯ ಕೈಕೊಂಡು ಗುರುವಿನಾಡತಿಯಂತೆ, ದೀಕ್ಷೆಯ ಕೈಕೊಂಡು ಗುರುವಿನಾಡತಿಯಂತೆ, ಬಂಡಿ ಒಬ್ಬಂಟಿ ಪ್ರತಿಮಾಯೋಗದಲ್ಲಿ ಇಂದನು ಬಂದು ತಪದಲ್ಲಿ, ಇಂದನು ಬಂದು ತಪದಲ್ಲಿ. ಆಹ್, ಕುಮಾರನ ಚಲುವು ನೋಡು, ನಿಂತ ನಿಲುವು ನೋಡು. ಕುಮಾರನು ಹೀಗೆ ಪ್ರತಿಮಾಯೋಗದಲ್ಲಿ ನಿಂತು 1 ಸಂವತ್ಸರವೇ ಕಳೆದು ಹೋಯಿತು. ಆದರೆ ಕೇವಲಿ ಜ್ಞಾನವೇ ಪ್ರಾಪ್ತಿಯಾಗದಿರುವುದು ವಿಸ್ಮಯ. ಅದರ ಕಾರಣ ತಿಳಿಯಲೆಂದು ಭರತೇಶನು ಆದಿನಾಥರ ಬಳಿ ಸಲಹೆ ಕೇಳಲು ಹೋಗಿದ್ದಾನಂತೆ. ಅದಕ್ಕಾಗಿ ಈಗಲೇ ಈ ಕೂಡಲೇ ಭರತೇಶನು ಇಲ್ಲಿಗೆ ಬರುವವರಿದ್ದಾರೆ. ಅಯ್ಯ ಬಾಹುಬಲಿ ಮುನೇಂದ್ರನೇ, ವೃಷಭನಾಥ ಮುನಿಗಳು ಹೀಗೆ ಹೇಳಿದ್ದಾರೆ:
ಪಾಪದಲ್ಲಿರುವೆಯಾದರೂ ನನ್ನ ನೆಲದ ಮೇಲೆ ನಾನು ನಿಂತಿದ್ದೇನೆಂಬ ಮಾನಾಭಿಮಾನ ನಿನ್ನಲ್ಲಿದೆ. ಆದ್ದರಿಂದಲೇ ಕೇವಲಿ ಜ್ಞಾನವು ಪ್ರಾಪ್ತವಾಗಿಲ್ಲ. ನೀನು ಹೋಗಿ ಕಾಲಿಗೆರಗಿದಲ್ಲಿ ಕೇವಲಿ ಜ್ಞಾನವು ಲಭಿಸುವುದು. ಅಯ್ಯ ಆತ್ಮಾಭಿಮಾನಿಯೇ, ನಾನು ಈ ಭೂಮಿ, ನಾನು ನಿಂತ ಈ ಭೂಮಿ ನನ್ನದೆಂಬ ಮಾನಾಭಿಮಾನ ನಿನ್ನಲ್ಲಿದೆ. ನಾನು ಉಂಡು ಬಿಟ್ಟ ಎಂಜಲ ಭೂಮಿ ಇದು ನನ್ನದೆಂಬ ಆತ್ಮಾಭಿಮಾನ ನಿನ್ನಲ್ಲಿದೆ. ಈ ಬಗ್ಗೆ ಯೋಚಿಸುವುದೇ? ಒಮ್ಮೆ ನಿನ್ನನ್ನು ನೀನೇ ಕೇಳಿಕೊ. ನಿಮ್ಮದು ಭೂಮಿ ಇದು, ನಮ್ಮದು ಎಂದು ನಾವು ಭಾವಿಸುವೆವು. ಆದರೆ ಭೂಮಿ ಎಂದಾದರೂ ಏನನ್ನಾದರೂ ತನ್ನದೆಂದು ಹೇಳಿದೆಯಾ? ಬಿಟ್ಟು ಬಿಡು ಈ ಹಳರಾಯಿಕೆಯನ್ನು. ಆತ್ಮೋನ್ನತಿಯ ಹಾದಿಯ ಹಿಡಿದು ನಡೆಸು ತಪವ. ಆಚಾರ, ದರ್ಶನ, ಚಾರಿತ್ರದಲ್ಲಿ ಮನವಿಟ್ಟೊಡೆ ಕೇವಲಿ ಜ್ಞಾನವು ಲಭಿಸುವುದು.